ಆತ್ಮೀಯರೇ ನಮಸ್ಕಾರ. ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಬೈಲಿಂಗ್ವಲ್ ಶಾಲೆಗಳಲ್ಲಿ ಟ್ರಾನ್ಸಿಷನ್ ಪೀರಿಯಡ್ ಆಕ್ಟಿವಿಟೀಸ್ಗಳನ್ನು ಯಾವ ರೀತಿ ಹಮ್ಮಿಕೊಳ್ತಕ್ಕಂಥದ್ದು, ಯಾವ ರೀತಿ ಅಸೆಸ್ಮೆಂಟ್ ಫಾರ್ಮೆಟ್ನಲ್ಲಿ ಮಾಹಿತಿಗಳನ್ನು ತುಂಬತಕ್ಕಂಥದ್ದು ಹೇಗೆ, ಪ್ರೀ ಟೆಸ್ಟ್ ಮತ್ತು ಪೋಸ್ಟ್ ಟೆಸ್ಟ್ಗಳನ್ನು ಯಾವ ರೀತಿ ಕಂಡಕ್ಟ್ ಮಾಡ್ತಕ್ಕಂಥದ್ದು, ಇದಕ್ಕೆ ಸಂಬಂಧಪಟ್ಟಂತ ಹಲವು ವಿಚಾರಗಳನ್ನು ತಮ್ಮೊಡನೆ ಚರ್ಚಿಸ್ತಕ್ಕಂಥ ಒಂದು ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ನಾನು ಮಾಡ್ತಾ ಇದ್ದೇನೆ. ಆದ್ಮೇಲೆ ನೀವು ಇದುವರೆಗೂ ಕೂಡ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಕೊನೆಯವರೆಗೂ ಕೂಡ ನೋಡಿ, ಮತ್ತು ವಿಡಿಯೋ ಇಷ್ಟ ಆದರೆ ಇದರ ಲಿಂಕ್ ಅನ್ನ ನಿಮ್ಮ ಸ್ನೇಹಿತರಿಗೆ ಮತ್ತು ಬಂಧು ಮಿತ್ರರಿಗೆ ಶೇರ್ ಮಾಡಿ. ಆತ್ಮೀಯರೇ, ಈ ಸೇತುಬಂಧ ಚಟುವಟಿಕೆಗೆ ಸಂಬಂಧಪಟ್ಟಂತೆ ನಾನು ಈಗ ಆಲ್ರೆಡಿ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ಸ್ಪೆಸಿಫಿಕ್ ಆಗಿ ಇದು ದ್ವಿಭಾಷಾ ಬೋಧನಾ ಪದ್ಧತಿಯ ಶಾಲೆಗಳು, ಏನು ಬೈಲಿಂಗ್ವಲ್ ಶಾಲೆಗಳು ಅಂತ 15 ಜಿಲ್ಲೆಗಳು ಮತ್ತು ಉಳಿದಂತ ಜಿಲ್ಲೆಗಳ KPSಗಳು, PMCಗಳು ಮತ್ತು MTIP ಶಾಲೆಗಳಿಗೆ ಸಂಬಂಧಪಟ್ಟಂತ ಈ ವಿಡಿಯೋ ಇದಾಗಿದೆ. ಸೊ ಅನುಷ್ಠಾನದ ಕಾರ್ಯತಂತ್ರಗಳು ಹೇಗೆ, ದ್ವಿಭಾಷಾ ಶಾಲೆಗಳ 1ನೇ ತರಗತಿಗೆ ಸಂಬಂಧಪಟ್ಟಂತೆ ನಾನು ಇಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ದೇನೆ. ಮೊದಲ 30 ದಿನಗಳು ಅಂದ್ರೆ ಜೂನ್ ತಿಂಗಳಿನಲ್ಲಿ ವಿದ್ಯಾಪ್ರವೇಶ ಇರುತ್ತೆ. ಈ ವಿದ್ಯಾಪ್ರವೇಶಕ್ಕೆ ಸಂಬಂಧಪಟ್ಟಂತೆ ವಿದ್ಯಾಚೇತನ ಮಾಡ್ಯೂಲ್ ನಲ್ಲಿ ಇರ್ತಕ್ಕಂಥ ಚಟುವಟಿಕೆಗಳನ್ನ ಹಮ್ಮಿಕೊಳ್ತಕ್ಕಂಥದ್ದು. ಆ ವಿದ್ಯಾಚೇತನದಲ್ಲಿ ಏನೇನು ಚಟುವಟಿಕೆಗಳು ಬರುತ್ತವೆ ಮತ್ತು ಅದನ್ನು ವಿದ್ಯಾಚೇತನ ಡೈರಿಯನ್ನು ಬರೀತಕ್ಕಂಥದ್ದು ಹೇಗೆ ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಇದು 1ನೇ ತರಗತಿಗೆ ಸಂಬಂಧಪಟ್ಟಂಥದ್ದು. ಇನ್ನು 2ರಿಂದ 5ನೇ ತರಗತಿಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ತಿಳಿದುಕೊಳ್ತಾ ಹೋಗೋಣ. ಇಲ್ಲಿ ನೋಡಿ, 2ರಿಂದ 5ನೇ ತರಗತಿಗಳಿಗೆ ಪ್ರಾರಂಭದ ಮೊದಲ 30 ದಿನಗಳು ಅಂದ್ರೆ ಜೂನ್ ತಿಂಗಳಲ್ಲಿ ಟ್ರಾನ್ಸಿಷನ್ ಪೀರಿಯಡ್ ಮಾಡ್ಯೂಲ್ಗಳ ಸೇತುಬಂಧ ಚಟುವಟಿಕೆಗಳನ್ನ ನಿರ್ವಹಿಸುವುದು. ಈಗ ಆಲ್ರೆಡಿ DSCRT ಇಂದ ಪ್ರತಿಯೊಂದು ತರಗತಿವಾರು ಟ್ರಾನ್ಸಿಷನ್ ಪೀರಿಯಡ್ ಆಕ್ಟಿವಿಟಿಗಳಿಗೆ ಸಂಬಂಧಪಟ್ಟಂತ ಒಂದು ಮಾಡ್ಯೂಲ್ಗಳನ್ನ ಬಿಡುಗಡೆ ಮಾಡಲಾಗಿದೆ. ಆ ಒಂದು ಮಾಡ್ಯೂಲ್ ನಲ್ಲಿ ಇರ್ತಕ್ಕಂಥ ಚಟುವಟಿಕೆಗಳನ್ನ ಹಮ್ಮಿಕೊಳ್ಬೇಕು. ಯಾವುದು 2ರಿಂದ 5ನೇ ತರಗತಿಯವರೆಗೂ ಕೂಡ ಟ್ರಾನ್ಸಿಷನ್ ಪೀರಿಯಡ್ ಮಾಡ್ಯೂಲ್ ಚಟುವಟಿಕೆಯನ್ನು ಹಮ್ಮಿಕೊಳ್ಬೇಕು. ಇದರಲ್ಲಿ ಸ್ಪೆಸಿಫಿಕ್ ಆಗಿ 1ನೇ ತರಗತಿಗೇನೋ ನಾವು ವಿದ್ಯಾಚೇತನ ಸಾಹಿತ್ಯದಲ್ಲಿ ಇರ್ತಕ್ಕಂಥ ಚಟುವಟಿಕೆಗಳನ್ನ ಮಾಡ್ತೀವಿ. ನೆಕ್ಸ್ಟ್ 2 ಮತ್ತು 3ನೇ ತರಗತಿಯಲ್ಲಿ ಯಾವ ರೀತಿ ಅನುಷ್ಠಾನ ಮಾಡ್ತಕ್ಕಂಥದ್ದು ಈ ಒಂದು ಟ್ರಾನ್ಸಿಷನ್ ಪೀರಿಯಡ್ ಆಕ್ಟಿವಿಟೀಸ್ಗಳನ್ನ ಅಥವಾ ಸೇತುಬಂಧ ಚಟುವಟಿಕೆಗಳನ್ನ ನೋಡೋಣ. 2 ಮತ್ತು 3ನೇ ತರಗತಿಗಳಿಗೆ ತಾವು ಗಮನಿಸ್ತಾ ಇದ್ದೀರಿ, 2 ಮತ್ತು 3ನೇ ತರಗತಿಗಳಿಗೆ ನೈದಾನಿಕ ಅವಲೋಕನ ಪರೀಕ್ಷೆ ಇರುವುದಿಲ್ಲ. ಇಟ್ ಮೀನ್ಸ್ ಪ್ರೀ ಟೆಸ್ಟ್ ಅಂಡ್ ಪೋಸ್ಟ್ ಟೆಸ್ಟ್ ಅಂತ ನಾವು ಏನು ಮಾಡ್ತೀವಿ ಅದು 2 ಮತ್ತು 3ನೇ ತರಗತಿಗೆ ಇರೋದಿಲ್ಲ, ಪೂರ್ವ ಪರೀಕ್ಷೆಯ ಬದಲಾಗಿ. ಹಾಗಾದ್ರೆ ಏನ್ ಮಾಡ್ತೀವಿ, ಟ್ರಾನ್ಸಿಷನ್ ಪೀರಿಯಡ್ ಮಾಡ್ಯೂಲ್ ನಲ್ಲಿ ಸೂಚಿಸಿರುವಂತೆ ಪರಿವರ್ತನಾ ಅವಧಿಯ ಚಟುವಟಿಕೆಗಳನ್ನ, ಟ್ರಾನ್ಸಿಷನ್ ಪೀರಿಯಡ್ ಆಕ್ಟಿವಿಟೀಸ್ ಅಂತ ಏನು ಮಾಡ್ಯೂಲ್ ನಲ್ಲಿ ಕೊಟ್ಟಿದ್ದಾರೋ ಪ್ರತಿ ಜೂನ್ ತಿಂಗಳಲ್ಲಿ ಪ್ರತಿದಿನ ಏನೇನು ಚಟುವಟಿಕೆಗಳನ್ನ ಮಾಡಬೇಕು ಅಂತೇಳಿ ದಿನವಾರು ನೀಡಲಾಗಿದೆ. ಆ ಚಟುವಟಿಕೆಗಳನ್ನ ಹಮ್ಮಿಕೊಳ್ಬೇಕು. ಯಾವುದಕ್ಕೆ, 2 ಮತ್ತು 3ನೇ ತರಗತಿಗೆ. ಈ 2 ಮತ್ತು 3ನೇ ತರಗತಿಗೆ ಯಾವುದೇ ಪ್ರೀ ಟೆಸ್ಟ್ ಅಂಡ್ ಪೋಸ್ಟ್ ಟೆಸ್ಟ್ ಇರುವುದಿಲ್ಲ. ಆದರೆ ಸಾಫಲ್ಯ ಪರೀಕ್ಷೆಗೆ ಬದಲಾಗಿ ನಾವು ಟ್ರಾನ್ಸಿಷನ್ ಪೀರಿಯಡ್ ಮಾಡ್ಯೂಲ್ ನಲ್ಲಿ ಇದನ್ನು ಗಮನಿಸಿ, ಅಬ್ಸರ್ವೇಷನ್ ಅಂಡ್ ಅಸೆಸ್ಮೆಂಟ್ ಫಾರ್ಮೆಟ್ ನ ಮೌಲ್ಯಮಾಪನವನ್ನ ಕೈಗೊಳ್ಳಬೇಕು. ನಾವೇನು 30 ದಿನಗಳು ಅಂದ್ರೆ 25 ದಿನಗಳು ಬರ್ತವೆ ಜೂನ್ ತಿಂಗಳಲ್ಲಿ, ರಜಾ ದಿನಗಳನ್ನ ಹೊರತುಪಡಿಸಿ 25 ದಿನಗಳು ಬರ್ತವೆ. ಆ 25 ದಿನಗಳಿಗೆ ಸಂಬಂಧಪಟ್ಟಂತೆ ಆ ಚಟುವಟಿಕೆಗಳನ್ನ ನಾವು ಮಾಡ್ತೀವಿ. ಚಟುವಟಿಕೆಗಳನ್ನ ಮಾಡಿದ ನಂತರದಲ್ಲಿ ಮಗು ಏನು ನಿಗದಿಪಡಿಸಿದಂತ ಕಲಿಕಾ ಫಲಗಳನ್ನ ಗಳಿಸಿದಾನೋ ಇಲ್ವಾ ಅಂತೇಳಿ ನಮ್ಮ ಆ ಟ್ರಾನ್ಸಿಷನ್ ಪೀರಿಯಡ್ ಮಾಡ್ಯೂಲ್ ನಲ್ಲಿ ಒಂದು ಫಾರ್ಮೆಟ್ ಅನ್ನ ನೀಡಲಾಗಿದೆ. ನಾನು ಕೂಡ ಅದನ್ನ ತೋರಿಸ್ತೇನೆ. ಆ ಫಾರ್ಮೆಟ್ ನಲ್ಲಿ ವಿದ್ಯಾರ್ಥಿಗಳನ್ನ ಮೌಲ್ಯಮಾಪನವನ್ನ ಮಾಡಬೇಕು. ನೋಡಿ, ಇಲ್ಲಿ ಗಮನಿಸಿ, ಗಣಿತ ಮತ್ತು ಪರಿಸರ ಅಧ್ಯಯನ ವಿಷಯಗಳಿಗೆ ಸಂಬಂಧಿಸಿದಂತೆ ಉತ್ತರಗಳನ್ನು ಇಂಗ್ಲಿಷ್ ನಲ್ಲಿಯೇ ನೀಡಬೇಕು, ಇಂಗ್ಲಿಷ್ ನಲ್ಲೇ ಪಡಿಬೇಕು. ನಾವು ಗಣಿತ ಮತ್ತು ಪರಿಸರ ಅಧ್ಯಯನ, ಇನ್ನು ಕನ್ನಡ ಮತ್ತು ಇಂಗ್ಲಿಷ್ಗೆ ಆಯಾ ಲ್ಯಾಂಗ್ವೇಜ್ ನಲ್ಲಿ ಪಡಿತೀವಿ. ಹಾಗಾಗಿ ಗಣಿತ ಮತ್ತು ಪರಿಸರ ಅಧ್ಯಯನ ಅನ್ನೋದನ್ನ ಸ್ಪೆಸಿಫಿಕ್ ಆಗಿ ನೀಡಲಾಗಿದೆ, ಇಂಗ್ಲಿಷ್ ನಲ್ಲಿಯೇ ಪಡಿಬೇಕು. ಸಂಪೂರ್ಣವಾಗಿ ಇಂಗ್ಲಿಷ್ ನಲ್ಲಿಯೇ ಸರಿಯಾದ ಉತ್ತರವನ್ನು ನೀಡಿದಂತ ಮಗುವನ್ನ ಅಚೀವ್ಡ್ ಎಂದು, ಇಂಗ್ಲಿಷ್ ನಲ್ಲಿ ಭಾಗಶಃ ಉತ್ತರಿಸಿದ ಮಗುವನ್ನ ಪಾರ್ಷಿಯಲಿ ಅಚೀವ್ಡ್ ಅಥವಾ ಡೆವಲಪಿಂಗ್ ಎಂದು, ತಪ್ಪು ಉತ್ತರಿಸಿದ ಮಗುವನ್ನ ನೀಡ್ ಸಪೋರ್ಟ್ ಎಂದು ನಿರ್ಣಯಿಸ್ತಕ್ಕಂಥದ್ದು. ಹಾಗಾದ್ರೆ ಇದು ಯಾವ ರೀತಿ ಇದೆ, ಫಾರ್ಮೆಟ್ ನಾನು ತೋರಿಸ್ತೀನಿ ನೋಡಿ. ಈ ಒಂದು ಫಾರ್ಮೆಟ್ ಇದೆ,
ಟ್ರಾನ್ಸಿಷನ್ ಪೀರಿಯಡ್ ಮಾಡ್ಯೂಲ್ನಲ್ಲಿ ಪ್ರತಿ ಮಾಡ್ಯೂಲ್ನಲ್ಲೂ ಕೂಡ ಫಾರ್ಮೇಟ್ ಕೊಟ್ಟಿದ್ದಾರೆ. ನಾನು ಅದನ್ನು ಸ್ವಲ್ಪ ಸಪ್ರೇಟಾಗಿ ಆ ಫಾರ್ಮೇಟನ್ನು ನಾನು ಮಾಡ್ಕೊಂಡಿದ್ದೀನಿ, ಸ್ವತಃ ಮಾಡ್ಕೊಂಡಿದ್ದೀನಿ. ಆ ಫಾರ್ಮೇಟ್ ಇರ್ತಕ್ಕಂಥ ಫಾರ್ಮೇಟನ್ನೇ 25th ಡೇ ಟ್ರಾನ್ಸಿಷನ್ ಪೀರಿಯಡ್ ಪ್ಲಾನ್ ಅಬ್ಸರ್ವೇಷನ್ ಆ್ಯಂಡ್ ಅಸೆಸ್ಮೆಂಟ್ ಫಾರ್ಮೇಟು. ನಾವು ಇಲ್ಲಿ ಸ್ಕೂಲ್ ನೇಮ್ ಇರುತ್ತೆ. ನಾನು ಉದಾಹರಣೆಗೆ ಗವರ್ನಮೆಂಟ್ ಮಾಡೆಲ್ ಹೈಯರ್ ಪ್ರೈಮರಿ ಸ್ಕೂಲ್ ಗಂಡಸಿ ಅಂತ ಮಾಡಿದ್ದೀನಿ. ಟೀಚರ್ ನೇಮ್ ದೇವರಾಜು ಶಿವಪುರ. ಕ್ಲಾಸ್ ಸೆಕೆಂಡಿಗೆ ಸಂಬಂಧಪಟ್ಟಂಥದ್ದು. ಇದು ಯಾವತ್ತು ನಾವು ಅಬ್ಸರ್ವೇಷನ್ ಮಾಡ್ತೀವಿ? 30/6/2026ಕ್ಕೆ 25ನೇ ದಿನ ಆಗುತ್ತೆ ಜೂನ್ ತಿಂಗಳಲ್ಲಿ. ನೋಡಿ, ಸ್ಟೂಡೆಂಟ್ ಪಾರ್ಟಿಸಿಪೇಷನ್ ಅಬ್ಸರ್ವೇಷನ್ ಚೆಕ್ ಲಿಸ್ಟ್ ಅಂತೇಳಿ ತಾವು ಗಮನಿಸ್ತಾ ಇದ್ದೀರಿ. ಇಲ್ಲಿ ಏನು 25 ದಿನಗಳ ಕಾಲ ನಾವು ಟ್ರಾನ್ಸಿಷನ್ ಪೀರಿಯಡ್ ಮಾಡ್ಯೂಲ್ನಲ್ಲಿ ಇರ್ತಕ್ಕಂಥ ಚಟುವಟಿಕೆಗಳನ್ನು ಹಮ್ಮಿಕೊಂಡ ನಂತರ ಮಗುವಿನಲ್ಲಿ ನಾವು ಏನನ್ನ ಮೌಲ್ಯಮಾಪನವನ್ನು ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಬ್ಸರ್ವೇಷನ್ ಇಂಡಿಕೇಟರ್ಸ್ಗಳನ್ನು DICRT ಇಂದಲೇ ಬಿಡುಗಡೆ ಮಾಡಲಾಗಿದೆ. ಇಲ್ಲಿ ಫಾರ್ ಎಕ್ಸಾಂಪಲ್ ನಾವು ಇದು 2ನೇ ತರಗತಿಯಲ್ಲಿ ಸುಮಾರು ಎಷ್ಟು ಇಂಡಿಕೇಟರ್? 12 ಇಂಡಿಕೇಟರ್ಸ್ಗಳನ್ನು ಲಿಸ್ಟ್ ಮಾಡಲಾಗಿದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಫಾರ್ ಎಕ್ಸಾಂಪಲ್ ಏನು ಇಂಡಿಕೇಟ್? ಒಂದನೇದು, ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಆಕ್ಟಿವ್ಲಿ ಇನ್ ಗ್ರೀಟಿಂಗ್ ಅಂಡ್ ಕಾನ್ವರ್ಸೇಷನ್ ಆಕ್ಟಿವಿಟೀಸ್. ವಿದ್ಯಾರ್ಥಿಗಳು ಶುಭಾಶಯ ಕೋರುವ ಮತ್ತು ಸಂಭಾಷಣೆಯ ಚಟುವಟಿಕೆಗಳು ಸಕ್ರಿಯವಾಗಿ ಭಾಗವಹಿಸುತ್ತಾರೆ. ನಾನು ಇದನ್ನು ಬೈಲಿಂಗ್ವಲ್ನಲ್ಲಿ ಫಾರ್ಮೆಟ್ ಅನ್ನು ರೆಡಿ ಮಾಡಿದ್ದೇನೆ. ಯಾವುದರಲ್ಲಿ? ಮಾಡ್ಯೂಲ್ನಲ್ಲಿ ಇಂಗ್ಲೀಷ್ನಲ್ಲಿ ಮಾತ್ರ ಫಾರ್ಮೆಟ್ ಇದೆ. ನಾನು ಬೈಲಿಂಗ್ವಲ್ ಕನ್ನಡ ಮತ್ತು ಇಂಗ್ಲೀಷ್ನ ಎರಡರಲ್ಲೂ ಇರಲಿ, ಟೀಚರ್ಸ್ಗೆ ಯೂಸ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಸಪ್ರೇಟ್ ಮಾಡಿದ್ದೇನೆ. ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಆಕ್ಟಿವ್ಲಿ ಇನ್ ಗ್ರೀಟಿಂಗ್ ಅಂಡ್ ಕಾನ್ವರ್ಸೇಷನ್ ಆಕ್ಟಿವಿಟೀಸ್. ವಿದ್ಯಾರ್ಥಿಗಳು ಶುಭಾಶಯ ಕೋರುವ ಮತ್ತು ಸಂಭಾಷಣೆಯ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಾರೆ. ಈ ಒಂದು ಇಂಡಿಕೇಟರ್ಸ್ ಸಂಬಂಧಪಟ್ಟಂತೆ ಮಗು ಎಲ್ಲಿ ಎನಲ್ಲಿದ್ದಾನ, ಡಿನಲ್ಲಿದ್ದಾನ, NSನಲ್ಲಿದ್ದಾನ? ಹಾಗಾದ್ರೆ ಏನ್ ಸರ್ ಇದು ADNS ಅಂದ್ರೆ ಏನು? ನೋಡಿ, ಅದೇ ಫಾರ್ಮೆಟ್ನ ಕೆಳಗಡೆ ಕೊಟ್ಟಿದ್ದಾರೆ, ಅದು ನೋಡೋಣ ಮೊದಲು. ನೋಡಿ, ಏನು ಎ ಅಂದ್ರೆ ತಾವು ಗಮನಿಸ್ತಾ ಇದ್ದೀರಿ. ಎ ಅಂದ್ರೆ ಅಚೀವ್ಡ್, ಅಂದ್ರೆ ಅವನು ಸಾಧಿಸಿದ್ದಾನೆ ಅಂತೇಳಿ. ಪರ್ಫಾರ್ಮ್ಸ್ ದ ಲರ್ನಿಂಗ್ ಔಟ್ಕಮ್ ಇಂಡಿಪೆಂಡೆಂಟ್ಲಿ ಅಂಡ್ ಕಾನ್ಫಿಡೆಂಟ್ಲಿ. ಅವನು ಸ್ವತಂತ್ರವಾಗಿ ಆತ್ಮವಿಶ್ವಾಸದಿಂದ ಆ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುತ್ತಾನೆ ಅನ್ನೋದಾದ್ರೆ ನಾವು ಅಚೀವ್ಡ್ ಅಂತೇಳಿ. ಡಿ ಅಂದ್ರೆ ಡೆವಲಪಿಂಗ್. ಪರ್ಫಾರ್ಮ್ಸ್ ವಿತ್ ಸಮ್ ಸಪೋರ್ಟ್ ಆರ್ ಅಕೇಶನಲ್ ಎರರ್ಸ್. ಮಗು ಕಲ್ತವನೇ, ಸ್ವಲ್ಪ ಸಣ್ಣ ಪುಟ್ಟ ತಪ್ಪು ಮಾಡ್ತಾನೆ, ಒಂಚೂರು ಏನಾರು ನಾವು ಹೇಳ್ಕೊಟ್ಬಿಟ್ರೆ ಸಾಕು, ಆಟೋಮೆಟಿಕಲಿ ಅದಕ್ಕೆ ಸಂಬಂಧಪಟ್ಟಂತ ಸಾಮರ್ಥ್ಯನ ಗಳಿಸಿದಾನೆ ಅಂದಾಗ ಡೆವಲಪಿಂಗ್ ಅಂತ ಕರಿತೀವಿ. ನೀಡ್ ಸಪೋರ್ಟ್, ರಿಕ್ವೈರ್ಸ್ ಕಂಟಿನ್ಯೂಯಸ್ ಗೈಡೆನ್ಸ್ ಅಂಡ್ ಪ್ರಾಕ್ಟೀಸ್. ನಿರಂತರವಾದಂತಹ ಒಂದು ಮಾರ್ಗದರ್ಶನ ಮತ್ತು ಅಭ್ಯಾಸದ ಅಗತ್ಯತೆ ಇದೆ ಆ ಒಂದು ಇಂಡಿಕೇಟರ್ಸ್ಗೆ ಸಂಬಂಧಪಟ್ಟಂತೆ ಅಂದಾಗ ನಾವು NS ಅನ್ನ ಹಾಕ್ತೀವಿ. ಈ ಆಧಾರದ ಮೇಲೆ ಪ್ರತಿಯೊಂದು ಸಬ್ಜೆಕ್ಟಿಗೂ ಸಂಬಂಧಪಟ್ಟಂತೆ ಏನು ಟ್ರಾನ್ಸಿಷನ್ ಮಾಡ್ಯೂಲ್ನಲ್ಲಿ ಕೊಟ್ಟಿರ್ತಕ್ಕಂಥ ಫಾರ್ಮೆಟ್ ಅನ್ನು ಬಳಸಿಕೊಂಡು ಈ ಒಂದು ಇವ್ಯಾಲ್ಯುಯೇಷನ್ ಅಬ್ಸರ್ವೇಷನ್ ಅನ್ನ ಮಾಡ್ತೀವಿ. ಆ ಮಗುವನ್ನ ನಾವು ಮೌಲ್ಯಮಾಪನ ಮಾಡ್ತಾ ಹೋಗ್ತೀವಿ. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಇದರ ಮುಂಭಾಗದಲ್ಲಿ ನಾವು ಇದನ್ನ ನೋಡಿ, ಎನಲ್ಲಿದ್ದಾನ, ಇದರಲ್ಲೇನು ಡಿನಲ್ಲಿದ್ದಾನ, ಇದರಲ್ಲೇನು NS ನೀಡ್ ಸಪೋರ್ಟ್ ಬೇಕಾ ಅನ್ನೋದನ್ನ ನಾವು ಮೌಲ್ಯಮಾಪನ ಮಾಡಿ ಈ ಒಂದು ಚೆಕ್ ಲಿಸ್ಟ್ ಅನ್ನ ಮಗುವಿನ ಒಂದು ಪೋರ್ಟ್ಫೋಲಿಯೋದ ಅಂದ್ರೆ ಕೃತಿ ಸಂಪುಟ ಅಂತ ಏನಿಟ್ಟಿರ್ತೀವಿ ಆ ಕೃತಿ ಸಂಪುಟದಕ್ಕೆ ನಾವು ಫೈಲ್ ಮಾಡ್ತೀವಿ. ತಾವು ಗಮನಿಸ್ಬೋದು ಇದೊಂದು ಫಾರ್ಮೆಟ್ ಅನ್ನ. ಪ್ರತಿಯೊಂದಕ್ಕೂ ಕೂಡ ಸಪ್ರೇಟ್ ಆಗಿದೆ. ಪ್ರತಿಯೊಂದು ಸಬ್ಜೆಕ್ಟ್ಗೂ ಮತ್ತು ಪ್ರತಿಯೊಂದು ತರಗತಿಗೂ ಕೂಡ ಒಂದು ಮಾದರಿಯಾಗಿ ಇರ್ತಕ್ಕಂಥದ್ದನ್ನು ಬಳಸಿಕೊಂಡು ಈ ರೀತಿ ನಾವು ಮಾಡ್ಕೊಂಡ್ಬಿಟ್ರೆ ಸಪ್ರೇಟ್ ಆಗಿ ಒಂದು ಫಾರ್ಮೆಟ್, ಅದು ಒಂದು ದಾಖಲೆಯಾಗಿ ನಮಗೆ ಕೃತಿ ಸಂಪುಟದಲ್ಲಿ ಸಿಗುತ್ತೆ. ಇದು 2 ಮತ್ತು 3ನೇ ತರಗತಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತ. 1ನೇ ತರಗತಿಗೆ ವಿದ್ಯಾಚೇತನ ಮಾಡ್ತೀವಿ. ಆ ವಿದ್ಯಾಚೇತನದ ಡೈರಿಯನ್ನು ಕೂಡ ಯಾವ ರೀತಿ ಬರೆಯೋದು ನಾನು ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೇನೆ. 2 ಮತ್ತು 3ನೇ ತರಗತಿಗೆ ಸಂಬಂಧಪಟ್ಟಂತೆ ಯಾವುದೇ ಪ್ರೀ ಟೆಸ್ಟ್ ಪೋಸ್ಟ್ ಟೆಸ್ಟ್ ಇರಲ್ಲ. 25ನೇ ದಿನದಲ್ಲಿ ಈ ಒಂದು ಇವ್ಯಾಲ್ಯುಯೇಷನ್ ಫಾರ್ಮೆಟ್ ಅನ್ನ ನಾವು ರೆಡಿ ಮಾಡಿ ಕೃತಿ ಸಂಪುಟಕ್ಕೆ ಹಾಕ್ತೀವಿ. ಇದು 2 ಮತ್ತು 3ಕ್ಕೆ ಮುಗೀತು. ಹಾಗಾದ್ರೆ 4 ಮತ್ತು 5ಕ್ಕೆ ಏನ್ ಮಾಡೋದು ನೋಡೋಣ. ನೋಡಿ, 4 ಮತ್ತು 5ನೇ ತರಗತಿಗಳ ಅನುಷ್ಠಾನದ ಕಾರ್ಯತಂತ್ರಗಳು. 4 ಮತ್ತು 5ನೇ ತರಗತಿಗೆ ನೈದಾನಿಕ ಪರೀಕ್ಷೆಯನ್ನು ಏರ್ಪಡಿಸ್ತೀವಿ. ನೈದಾನಿಕ ಪರೀಕ್ಷೆ ಅಂದ್ರೆ ಪ್ರೀ ಟೆಸ್ಟ್ ಮತ್ತು ಪೋಸ್ಟ್ ಟೆಸ್ಟ್ ಎರಡನ್ನೂ ಕೂಡ ನಾವು ಮಾಡ್ತೀವಿ. ನೋಡಿ, ಇಲ್ಲಿ ನೈದಾನಿಕ ಪರೀಕ್ಷೆ ಪ್ರಶ್ನೆಗಳನ್ನು ಟ್ರಾನ್ಸಿಷನ್ ಪೀರಿಯಡ್ ಮಾಡ್ಯೂಲ್ಗಳಲ್ಲಿ ತಿಳಿಸಿರುವ ಮಾದರಿ ಪ್ರಶ್ನೆ ಪತ್ರಿಕೆಯಂತೆ ಅಪೇಕ್ಷಿತ ಕಲಿಕಾ ಫಲಗಳನ್ನು ಆಧರಿಸಿದ ಪ್ರಶ್ನೆಗಳಿರಬೇಕು. ಟ್ರಾನ್ಸಿಷನ್ ಪೀರಿಯಡ್ ಮಾಡ್ಯೂಲ್ನಲ್ಲಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಪ್ರೀ ಟೆಸ್ಟ್ ಮತ್ತು ಪೋಸ್ಟ್ ಟೆಸ್ಟ್ ಕೊಟ್ಟವ್ರೆ. ನೀವು ಬೇಕಾದ್ರೆ ಅದೇ ಪ್ರಶ್ನೆ ಪತ್ರಿಕೆಯನ್ನು ಬೇಕಾದ್ರೂ ಕೂಡ ಬಳಸ್ಕೋಬಹುದು. ಇಲ್ಲ, ನಾನು ಆ ಒಂದು ಏನು ಇಲಾಖೆ ನಿಗದಿಪಡಿಸಿರ್ತಕ್ಕಂಥ ಪ್ರತಿ ತರಗತಿಗೂ ಕಲಿಕಾ ಫಲಗಳನ್ನು ನೀಡಿದಾರಲ್ಲ ಆ ಕಲಿಕಾ ಫಲಗಳನ್ನ ಆಧಾರವಾಗಿ ಇಟ್ಕೊಂಡು ಬೇರೆ ಪ್ರಶ್ನೆ ಪತ್ರಿಕೆಯನ್ನು ಮಾಡಿಕೊಂಡು ನಾನು ಪ್ರೀ ಟೆಸ್ಟ್ ಪೋಸ್ಟ್ ಟೆಸ್ಟ್ ಮಾಡ್ತೀನಿ ಅಂದ್ರೂ ಕೂಡ
ಮಾಡಬಹುದು. ಈ ಪ್ರೀ ಟೆಸ್ಟ್ ಪೋಸ್ಟ್ ಟೆಸ್ಟ್ಗೆ ಸಂಬಂಧಪಟ್ಟಂತೆ ತಮಗೆ ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ದೇನೆ, ಒಟ್ಟು 10 ಪ್ರಶ್ನೆಗಳಿರುತ್ತೆ ಪ್ರೀ ಟೆಸ್ಟ್ ಅಲ್ಲಿ. ನಾವು ಮನಸ್ಸಿಗೆ ಬಂದಂಗೆ ಪ್ರಶ್ನೆಗಳನ್ನು ತೆಗೆಯೋ ಆಗಿಲ್ಲ. ಈ ಬಾರಿ DICRT ಇಂದ ಸ್ಪಷ್ಟವಾದಂಥ ನಿರ್ದೇಶನ ಇದೆ, 10 ಪ್ರಶ್ನೆಗಳು ಇರಬೇಕು. ಆ 10 ಪ್ರಶ್ನೆಗಳಲ್ಲಿ ಮೊದಲ 4 ಪ್ರಶ್ನೆಗಳು FLN ಗೆ ಸಂಬಂಧಪಟ್ಟಂತೆ, ಫೌಂಡೇಶನ್ ಲಿಟರಸಿ ಅಂಡ್ ನ್ಯೂಮರಸಿ ಅಂತ ಏನು ಕರಿತೀವಿ, ಅದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳಿರಬೇಕು. ಉಳಿದಂತೆ 6 ಪ್ರಶ್ನೆಗಳು ಏನು ಅಪೇಕ್ಷಿತ ಕಲಿಕಾ ಫಲಗಳನ್ನ ಬಿಡುಗಡೆ ಮಾಡಲಾಗಿದೆಯೋ, ನೀಡಲಾಗಿದೆ, ಆ ಅಪೇಕ್ಷಿತ ಕಲಿಕಾ ಫಲಗಳನ್ನ ಮೌಲ್ಯಮಾಪನ ಮಾಡುವ ರೀತಿಯ ಪ್ರಶ್ನೆಗಳನ್ನು ರಚಿಸಬೇಕು. ಒಟ್ಟು 10 ಪ್ರಶ್ನೆಗಳು ಇರಬೇಕು. ಆದ್ರೆ ನನಗೆ ಇಷ್ಟು 10 ಪ್ರಶ್ನೆಗಳನ್ನೇ ಮಗುವನ್ನು ಇವ್ಯಾಲ್ಯೂಯೇಟ್ ಮಾಡಕ್ ಆಗ್ತಾ ಇಲ್ಲ, ನನಗೆ ಇನ್ನೊಂದಿಷ್ಟು ಪ್ರಶ್ನೆಗಳು ಬೇಕಾಗಿತ್ತು ಅಂತ ನಿಮಗೆ ಅನಿಸಿದ್ರೆ, ಕಲಿಕಾ ಫಲಗಳ ಸಾಮರ್ಥ್ಯ ಗಳಿಕೆಯನ್ನು ದೃಢೀಕರಿಸಲು ಹೆಚ್ಚಿನ ಪ್ರಶ್ನೆಗಳ ಅವಶ್ಯಕತೆ ಇದ್ದಲ್ಲಿ ಪ್ರಶ್ನೆಗಳನ್ನು ಮೌಖಿಕವಾಗಿ ಕೇಳಿ. ಮತ್ತಿನ್ನೊಂದಷ್ಟು ನಾನು ಪ್ರಶ್ನೆಗಳನ್ನ ರೆಡಿ ಮಾಡಿ ಪರೀಕ್ಷೆಯನ್ನು ಮಾಡ್ತೀನಿ ಅನ್ನೋದು ಬೇಡ, ಅದನ್ನು ಬೇಕಾದ್ರೆ ಮೌಖಿಕವಾಗಿ ಕೇಳಬೇಕು. ಪೂರ್ವ ಪರೀಕ್ಷೆ ಉತ್ತರಗಳನ್ನು ಮೌಲ್ಯಮಾಪನ ಮಾಡುವಾಗ ಪ್ರಶ್ನೆವಾರು ಮೌಲ್ಯಮಾಪನವನ್ನು ಮಾಡ್ತೀವಿ. ಅದನ್ನ ಹೇಗೆ, ಪೂರ್ಣ ಪ್ರಮಾಣದಲ್ಲಿ ಮಗು ಉತ್ತರಿಸಿದ್ರೆ ಎ ಅಂತೇಳಿ ಫಾರ್ಮೇಟ್ನಲ್ಲಿ, ಯಾರೊಬ್ಬ ರಮೇಶ್ ಅವನು 1ನೇ ಪ್ರಶ್ನೆಗೆ ಎ ಏನೋ ಪೂರ್ಣ ಪ್ರಮಾಣದಲ್ಲಿ ಉತ್ತರಿಸಿದ್ರೆ, ಇಲ್ಲ ಸ್ವಲ್ಪ ತಪ್ಪು ಮಾಡೇನೆ, ಅರ್ಧಬರ್ಧ ತಪ್ಪು ಮಾಡೇನೆ ಅಥವಾ ಪೂರ್ತಿ ತಪ್ಪು ಮಾಡೇನೆ ಅಂದ್ರೆ ಮುಲಾಜಿಲ್ದಂಗೆ ಅವನಿಗೆ ಬಿ ಅಂತೇಳಿ ಕೊಡ್ತೀವಿ. ಇಲ್ಲಿ ಈ ವಿಷಯವನ್ನು ನೋಡಿ, ಗಣಿತ ಮತ್ತು ಪರಿಸರ ಅಧ್ಯಯನ ವಿಷಯಗಳಿಗೆ ಸಂಬಂಧಿಸಿದಂತೆ ಉತ್ತರಗಳನ್ನ, ಯಾಕೆಂದ್ರೆ ಇದನ್ನ ಯಾಕೆ ಸ್ಪೆಸಿಫಿಕ್ ಆಗಿ ನೀಡಲಾಗಿದೆಯಪ್ಪ ಅಂದ್ರೆ, ಈಗ ನಾವು ಬೈಲಿಂಗ್ವಲ್ ಶಾಲೆಗಳಿಗೆ ನಾವು ಏಕಾಏಕಿ ಒಂದೇ ಸಾರಿ 1ರಿಂದ 5ನೇ ತರಗತಿಗೆ ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ಈ ಒಂದು ವಿಷಯವನ್ನು ಒತ್ತಿ ಹೇಳಲಾಗಿದೆ. ಉತ್ತರಗಳನ್ನು ಇಂಗ್ಲಿಷ್ನಲ್ಲೇ ಇಂಗ್ಲಿಷ್ನಲ್ಲಿ ಪಡೆಯುವುದು. ಸಂಪೂರ್ಣವಾಗಿ ಇಂಗ್ಲಿಷ್ನಲ್ಲಿ ಉತ್ತರಿಸಿದ ಮಗುವನ್ನು ಎ ಎಂದು, ಇಂಗ್ಲಿಷ್ನಲ್ಲಿ ಅಪೂರ್ಣ ಅಥವಾ ಭಾಗಶಃ ಅಥವಾ ಕನ್ನಡದಲ್ಲಿ ಉತ್ತರಿಸಿದ ಮಗುವನ್ನು ಬಿ ಎಂದು ನಾವು ಪರಿಗಣಿಸಬೇಕು. ಉತ್ತರವನ್ನು ಹೇಳ್ತಾನೆ, ಆದರೆ ಮಗು ಉತ್ತರವನ್ನ ಏನು ಕನ್ನಡದಲ್ಲಿ ಹೇಳ್ದ ಅಂದಾಗ ನಾವು ಬಿ ಅಂತ ಹಾಕ್ಯಂತೀವಿ. ಯಾಕಪ್ಪ ಅಂದ್ರೆ ಅರ್ಥ, ಟ್ರಾನ್ಸಿಷನ್ ಪೀರಿಯಡ್ ಮಾಡ್ಯೂಲ್ ನಮ್ಮ ಚಟುವಟಿಕೆಗಳನ್ನ ಹಮ್ಮಿಕೊಂಡ ನಂತರದಲ್ಲಿ ಅವನಿಗೆ ಬೇಕಾಗಿರ್ತಕ್ಕಂಥ ಒಂದು ಸಕಾರಾತ್ಮಕವಾದಂಥ ಕಲಿಕಾ ಬೆಂಬಲವನ್ನ ಟೀಚರ್ಸ್ ನೀಡಿದ ನಂತರದಲ್ಲಿ ಮಗು ಖಂಡಿತ ಅವನು ಇಂಗ್ಲಿಷ್ನಲ್ಲಿ ಉತ್ತರ ನೀಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾನೆ. ಆ ಒಂದು ದೃಷ್ಟಿಯಿಂದ ಇವನು ಯಾರು ಇಂಗ್ಲಿಷ್ನ ಹೊರತಾಗಿ ಉತ್ತರವನ್ನ ಕನ್ನಡದಲ್ಲಿ ಉತ್ತರವನ್ನು ನೀಡಿದ್ರು ಕೂಡ ಅವನಿಗೆ ಬಿ ಅಂತ ನೀಡಬೇಕು. ಸಾಫಲ್ಯ ಪರೀಕ್ಷೆಯನ್ನು ಕೂಡ ಇದೇ ರೀತಿಯಲ್ಲಿ ನಿರ್ವಹಿಸುವುದು. ನಂತರ 4ರಿಂದ 5ನೇ ತರಗತಿ ಮೌಲ್ಯಮಾಪನ ದಾಖಲೆಗಳನ್ನು, 4ರಿಂದ 10ನೇ ತರಗತಿವರೆಗೂ ಕೂಡ ಅಷ್ಟೇನೆ ದಾಖಲೆಗಳನ್ನ 2020-27ನೇ ಸಾಲಿಗಿರುವ ಒಂದು ಸ್ಯಾಪ್ನಲ್ಲಿ ದಾಖಲಿಸಬೇಕು. ಮತ್ತು ಇದು ಸ್ಯಾಟ್ಸ್ನಲ್ಲಿ ಕೂಡ ನಾವು ಅಪ್ಡೇಟ್ ಮಾಡ್ತೀವಿ. ಆದ್ಮೇಲೆ ಇದಿಷ್ಟು ಮಾಹಿತಿ ಬೈಲಿಂಗ್ವಲ್ ಶಾಲೆಗಳಲ್ಲಿ ಯಾವ ರೀತಿ ಸೇತುಬಂಧ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಬೇಕು ಮತ್ತು ಯಾವ ರೀತಿ ಅಸೆಸ್ಮೆಂಟ್ ಮಾಡಬೇಕು ಎಂಬುದಕ್ಕೆ ಸಂಬಂಧಪಟ್ಟಂತ ಒಂದು ಮಾಹಿತಿ ಇದಾಗಿತ್ತು. ಆದ್ಮೇಲೆ ನೀವು ಇದುವರೆಗೂ ಕೂಡ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.